ನೋಡ್ರಿ, ಪ್ರಜಾಕೀಯ ಕರ್ನಾಟಕದಾಗ ಅಧಿಕಾರಕ್ಕೆ ಬರಕ್ ಚಾನ್ಸೇ ಇಲ್ಲ. ಯಾಕೆ ಗೊತ್ತರೆ, ಒಮ್ಮೆ ಈ ವಿಡಿಯೋ ನೋಡ್ರಿ. ಎಷ್ಟು ಖರ್ಚು ಮಾಡ್ಬೋದು ಸರ್? ಹಾನೆಸ್ಟ್ ಆಗಿ ಮಾತಾಡೋಣ. ಹೌದೌದು. ಒಂದು MLA ಎಲೆಕ್ಷನ್ಗೆ ಎಷ್ಟು ಖರ್ಚಾಗತ್ತೆ ಸರ್ ಇವಾಗ? 10ರಿಂದ 20. ಎಷ್ಟು? 10 ಒಂದಂಗಿತ್ತು ಯಾರು? ನಾವು ಬೆಂಗಳೂರು ಸುತ್ತ ಕಡೆ ಗ್ರಾಮ ಪಂಚಾಯತಿ ನೋಡಿ ಒಂದು ನಿಮಿಷ ನೋಡಿ 50 crores ಖರ್ಚು ಮಾಡಿ 50 crores ಖರ್ಚು ಮಾಡಿ ಸಂಬಳ ಎಷ್ಟು ಸರ್ MLAಗೆ? 2 ಲಕ್ಷ, 2.25 ಲಕ್ಷ ಏನೋ ಬಿಡಿ. 3 ಲಕ್ಷ ಬರೋ 4 ಲಕ್ಷ ಸರ್. 3 ಲಕ್ಷ ರೂಪಾಯಿ ಜಾಬ್ಗೆ 50 ಕೋಟಿ ಸರ್. 50 ಕೋಟಿ ಬ್ಯಾಂಕ್ ಅಲ್ಲಿ ಇಟ್ಟರೆ ಒಂದು 15 ಲಕ್ಷ ಬಂದ್ಬಿಡುತ್ತೆ ಸರ್ ತಿಂಗಳಿಗೆ. ಪ್ರಜಾಕೀಯ ಅಂದ್ರೆ ಲೀಡರ್ ಅಲ್ಲ, ಒಬ್ಬ ಕಾರ್ಮಿಕ ಅಂತ. ರಾಜಕೀಯ ಒಬ್ಬ ರಾಜನ ಹುಟ್ಟಾಕಿದ್ರೆ ಪ್ರಜಾಕೀಯ ಒಬ್ಬ ಕಾರ್ಮಿಕನ ಹುಟ್ಟಾಕ್ತದಂತ. 10 ವರ್ಷ ಸ್ಟ್ರೈಕ್ ಮಾಡಿದ್ರು ಸಹಿತ ಸರ್ಕಾರಿ ನೌಕರನ ಸಂಬಳ 1 ರೂಪಾಯಿ ಇರಂಗಿಲ್ಲ. ಆದ್ರೆ ಈ MLA MP ಗಳ ಸಂಬಳ ಕೇಳಿದ್ರೆ ನೀವ ಶಾಕ್ ಹಾಕಿರಿ. ಒಬ್ಬ MLAಗೆ ಮೂಲ ವೇತನ 80,000, ರೂಮ್ ಬಾಯ್ಗೆ 20,000, ಕ್ಷೇತ್ರ ಭತ್ಯೆ 40,000, ಎಲ್ಲ ಟೋಟಲ್ ಸೇರಿ ಎಷ್ಟಿರ್ಬೋದ್ರಿ? 3 ಲಕ್ಷ. ಇದಕ್ಕಿಂತ ಹೈಯೆಸ್ಟ್ ಏನಪ್ಪಾ ಅಂದ್ರೆ ಒಬ್ಬ ಚೀಫ್ ಮಿನಿಸ್ಟರ್ಗೆ ತಿಂಗಳಿಗೆ 1,500 ಲೀಟರ್ ಪೆಟ್ರೋಲ್ ಫ್ರೀ. ಆಮೇಲೆ ಅವ್ರಿಗೆ ಟೋಟಲ್ ಒಂದು ತಿಂಗಳಿಗೆ ಸಂಬಳ ಎಷ್ಟು ಗೊತ್ತರೆ ಕೇಳಿದ್ರೆ ನೀವ ಶಾಕ್ ಹಾಕಿರಿ. 13 ಲಕ್ಷ ರೂಪಾಯಿ. ಹೆಂಗೈತೆ ಇದೆಲ್ಲ ಲೆಕ್ಕ ಕೇಳಿದ್ರೆ ತೆಲನೆ ತಿರುಗತಿ ನೋಡಿ. ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿ ನಮ್ಮ ಕಡೆಯಿಂದ ಸಂಬಳ ತಗೊಳ್ಳೋ ಒಬ್ಬ ಕಾರ್ಮಿಕನ ಇಷ್ಟು ಆರಾಮಾಗನ, ಐಷಾರಾಮಿ ಜೀವನ ಮಾಡಕಂತಾನ. ಆದ್ರೆ ನಾವು ಕೆಟ್ಟ ರೋಡ್ನ ಬಿದ್ದು ಬಿದ್ದು ಒದ್ದಾಡಕತ್ತೀವಿ ನೋಡ್ರಿ. ಈ ವ್ಯವಸ್ಥೆ ಬೇಕಾ ಅಥವಾ ಪ್ರಶ್ನೆ ಮಾಡುವಂತ ಪ್ರಜಾಕೀಯ ಬೇಕಾ? ಆಲೋಚನೆ ನಿಮಗ್ ಬಿಟ್ಟಿದ್ದ. ನಮಸ್ಕಾರ. ಪ್ರಜಾಕೀಯ ಪ್ರಜೆಗಳಿಗಾಗಿ, ಪ್ರಜಾಕೀಯ ಪ್ರಜೆಗಳಿಗೋಸ್ಕರ, ಪ್ರಜಾಕೀಯ ಮಟ್ಟ ಹಾಕಲು ರಾಜಕೀಯ ನಮ್ಮಿಂದ ನಮಗ